ಪ್ರಿಯಾಂಕಾ ಖರ್ಗೆ ಸಾಬ್ರವ್ರಿಗೆ ನಮಸ್ಕಾರ ರೀ. ನಮ್ಮ ಬಡ್ರಿಗೆಲ್ಲ ಚಳ್ಯಾಗ ದವಾಖಾನ್ಯಾಗ ನಡಗಲ್ಕತ್ತಿದೇವ್ರಿ. ನಮಗೆಲ್ಲ ಪುಣ್ಯ ಕೆಲಸ ಮಾಡ್ಕೊತಾರ. ಧನ್ಯವಾದಗಳು. ಇವತ್ತು ನವೆಂಬರ್ 22 ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಪ್ರಿಯಾಂಕ್ ಖರ್ಗೆ ಅವರ ಹುಟ್ಟುಹಬ್ಬದ ದಿನದಂದು ಸುಮಾರು 7 ವರ್ಷದಿಂದ ಪ್ರಿಯಾಂಕ್ ಖರ್ಗೆ ಸಾಹೇಬರು ಯಾವುದೇ ಒಂದು ಆಡಂಬರ ನೀವು ಮಾಡಬಾರ್ದು, ನನ್ನ ಬರ್ತಡೆಗೆ, ನನ್ನ ಜನ್ಮದಿನದಂದು ನೀವು ಎಲ್ಲ ಒಂದು ಬಡ ಜನರಿಗೆ ಅನುಕೂಲವಾಗ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡಬೇಕಂತ ಹೇಳಿ ಅವರು ಬೆಂಗಳೂರಲ್ಲಿ ಬರ್ತಡೇ ಮಾಡೋದನ್ನು ನಿಲ್ಲಿಸಿ, ಯಾವತ್ತು ಬರ್ತಡೇ ಅದ ಅಂತಂದ್ರೆ ಅವ್ರು ಒಂದು 2-3 ದಿವಸ ಎಲ್ಲೋ ಒಂದು ಬೇರೆ ಯಾವುದೋ ಇದು ಸ್ಥಳಕ್ಕೆ ಹೋಗ್ಬಿಡ್ತು, ಲೈಕ್ ಬುದ್ಧ ಧಾರ್ಮಿಕ ಸ್ಥಳಕ್ಕೆ ಹೋಗ್ತಾರೆ. ಸೊ ಹೀಗಾಗಿ ಎಲ್ಲರೂ ಇಲ್ಲೇ ಅವರು ನಿರ್ದೇಶನದ ಮೇರೆಗೆ ನಿನ್ನೆ ರಾತ್ರಿ 12 ಗಂಟೆಯಿಂದ ನಾವು ದರ್ಗಾ ಆಗಿರ್ಬೋದು, ಶರಣ ಬಸವೇಶ್ವರ ಟೆಂಪಲ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಮತ್ತು ಬಸ್ ಸ್ಟ್ಯಾಂಡ್ ಇರ್ಬೋದು, ಅಲ್ಲೆಲ್ಲ ರಾತ್ರಿ ಎಲ್ಲ ಕೆಲ ಚಳಿಗಾಲದಲ್ಲಿ ಸ್ವಲ್ಪ ಭಾಳ ಜಾಸ್ತಿ ಚಳಿ ಇರೋದ್ರಿಂದ ಅಲ್ಲಿ ಯಾರು ಇರ್ತಾರೆ ಅವರಿಗೆಲ್ಲ ಮಲ್ಕೊಂಡ್ರಿಗೆಲ್ಲ ಶೆಲ್ಟರ್ಸ್ ಇರಲ್ಲ, ಅವರಿಗೆಲ್ಲ ನಾವು ಬ್ಲ್ಯಾಂಕೆಟ್ಸ್ ಅದೆಲ್ಲ ಕೊಟ್ಟಿವಿ. ಇವತ್ತು ಬೆಳಗ್ಗೆ ನಾವು ಗುಲ್ಬರ್ಗದ ಕೋಸ್ಗಿ ಕಲೆ ಮಂಟಪದಲ್ಲಿ ಒಂದು ಕಣ್ಣಿನ ಶಿಬಿರನ್ನು ಹಾಕ್ಕೊಂಡಿದ್ದೀವಿ. ಕೋಸ್ಗಿ ಕಲ್ಯಾಣ ಮಂಟಪ ಆಯಿತು, ಸುಲ್ತಾನ್ ಫಂಕ್ಷನ್ ಹಾಲ್ ಆಯಿತು, ಮತ್ತು ಹಾಗೆ ಮಧ್ಯಾಹ್ನ ನಾವು ನಮ್ಮದು ನಿರಾಶ್ರಿತ ಕೇಂದ್ರ ಬಿದ್ದಾಪುರ ಕಾಲನಿಯಲ್ಲಿ ಏನಿದೆ ಅಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ, ಮತ್ತು ವೃದ್ಧಾಶ್ರಮದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರು, ಉಪಮಹಾಪೌರರು ಮತ್ತು ಎಲ್ಲ ನಮ್ಮ ಕಾರ್ಪೊರೇಟರ್ಸ್ಗಳು ಸೇರಿ ಅಲ್ಲಿ ಇದು ಮಾಡಿದ್ರು. ಇವಾಗ ಈಗ 4 ಗಂಟೆಗೆ ಗುಲ್ಬರ್ಗ ಜಿಮ್ಸ್ ಆಸ್ಪತ್ರೆಯಲ್ಲಿ ಈಗ ಪೇಷಂಟ್ಸ್ಗಳು ಒಳಗಡೆ ಇರ್ತಾರೆ, ಅವ್ರ ಜೊತೆ ಬಂದಂಥ ಅವ್ರ ತಂದೆ ತಾಯಿ, ಅವ್ರ ಅಣ್ಣ ತಮ್ಮದರು ಎಲ್ಲ ಅವ್ರು ಬಂಧು ಬಳಗದರು. ರಾತ್ರಿ ಚಳಿ ಜಾಸ್ತಿ ಇರೋದ್ರಿಂದ ಅವರಿಗೆ ನಾವೆಲ್ಲ ಚಳಿಗಾಲಾಗ ಭಾಳ ಇದುವಾಗಿ ತೊಂದರೆ ಆಗ್ಲತ್ತದ ಅವರಿಗೆ. ಅದಕ್ಕೆ ಅವರಿಗೂ ಕೂಡ ನಾವು ಒಂದು ಬ್ಲ್ಯಾಂಕೆಟ್ ಕೊಡಬೇಕು ಅಂತ ಹೇಳಿ ನಾವು ಇವತ್ತೆಲ್ಲ ನಮ್ಮ ಗೆಳೆಯರ ಬಳಗ, ಪ್ರಿಯಾಂಕ್ ಖರ್ಗೆ ಗೆಳೆಯರ ಬಳಗ ವತಿಯಿಂದ ಇವತ್ತು ನಾವು ಇನ್ನೂ ಭಾಳಷ್ಟು ಪ್ರೋಗ್ರಾಮ್ಸ್ಗಳವ ಎಲ್ಲನೂ ನಾವು ಅಟೆಂಡ್ ಮಾಡಬೇಕಾಗ್ಯದ. ಅದಕ್ಕೆ ಇದನ್ನು ಒಂದು ನಮ್ಮ ಪ್ರೋಗ್ರಾಮ್ ಡಾಕ್ಟರ್ ಉಸ್ಮಾನ್ ಅವರು, ಸಂದೇಶ್ ಕಂಬಕ್ನೂರ್ ಅವರು, ಮಲ್ಲಪ್ಪ ಹೊಸ್ಮನಿ ಅವರು, ಅಶೋಕ್ ವೀರ್ನಾಯಕ್ ಅವರು, ಎಲ್ಲ ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳು, ಅರುಣ್ ಕುರ್ನೆ ಅವರು, ಎಲ್ಲ ಪ್ರಿಯಾಂಕ್ ಖರ್ಗೆ ಅಭಿಮಾನಿ ಬಳಗದ ವತಿಯಿಂದ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಾರೆ. ಸೊ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಇನ್ನೂ ದೇವರು, ಬುದ್ಧ, ಬಸವ, ಅಂಬೇಡ್ಕರ್, ಪ್ರಿಯಾಂಕ್ ಖರ್ಗೆ ಅವರಿಗೆ ರಾಜಕೀಯದಲ್ಲಿ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನ ಸಿಗಲಿ, ಈ ರಾಜ್ಯದ ಮುಖ್ಯಮಂತ್ರಿ ಆಗಲೆಂದು ನಾನು ಮತ್ತೊಮ್ಮೆ ಬುದ್ಧ, ಬಸವ, ಅಂಬೇಡ್ಕರ್ ಅಲ್ಲಿ ಕೇಳ್ಕೊಂತ ತಂದೆರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. आज प्रियांक खरगे सर हमारे जनप्रिय नायक और गुलबर्गा डिस्ट्रिक्ट इंचार्ज मिनिस्टर का बर्थडे था, तो उसी मौके पे हम लोग अभिमानी प्रियांक खरगे के अभिमानी लोग जो है सो मतलब कई जगहों पे उनके ब्लैंकेट का डिस्ट्रीब्यूशन और जिम्स हॉस्पिटल में आज अभी हम ब्लैंकेट का डिस्ट्रीब्यूशन किए हैं, और कई जगहों पे ब्लड डोनेशन कैंप्स, हेल्थ कैंप्स और ओल्ड एज होम्स में फूड डिस्ट्रीब्यूशन कर यहाँ पे अभी जिम्स हॉस्पिटल में ब्लैंकेट डिस्ट्रीब्यूशन किए हैं। और हम सब लोगों की दुआ है कि प्रियांक खरगे साहब आगे ऐसे ही पॉलिटिक्स में उभरते रहें और आने वाले दिनों में चीफ मिनिस्टर ऑफ कर्नाटका बनने के हमारी ख्वाहिश है, क्योंकि उनका विज़न जो है सो सिर्फ एजुकेशन को लेकर, डेवलपमेंट को लेकर, हेल्थ को लेकर वो बहुत कीन रहते हैं। तो वही हमारे जितने भी यंगस्टर्स हैं सब आज के डेट में सबके आइडल बन चुके हैं प्रियांक खरगे साहब। तो ये सब चीज़ें वो एक मैसेज दिए हैं सबको कि बर्थडेज़ में अपने जो भी अपने फजूल खर्ची है, जैसे कि पैसे इधर उधर खर्चा करने से अच्छा गरीबों के काम आए, जैसे कि ब्लैंकेट डिस्ट्रीब्यूशन, कुछ भी जो भी जिससे गरीबों को अनुकूल होता है, हेल्प होता है, वो काम करें और दुआएं ले, उतने ही बस। आपका नाम सर? डॉक्टर उस्मान बेग।